ದೊಡ್ಡ ದುನಸಂದ್ರ ಕ್ರಾಸ್ನಲ್ಲಿ ಅಕ್ರಮ ಎಲ್ಪಿಜಿ ಗ್ಯಾಸ್ ರೀಫಿಲ್ ಪರವಾನಗಿ ಇಲ್ಲದೆ ಮಾರಾಟ ಆರೋಪ. ಬೆಂಗಳೂರು ನಗರದ ದೊಡ್ಡ ದುನಸಂದ್ರ ಕ್ರಾಸ್ ರಸ್ತೆಯಲ್ಲಿರುವ ನೈರಾ ಪೆಟ್ರೋಲ್ ಬಂಕ್ ಎದುರು ಜಾಯ್ ಮೊಬೈಲ್ ಅಂಗಡಿ ಪಕ್ಕದ ಅಂಗಡಿಯಲ್ಲಿ ಅಕ್ರಮವಾಗಿ ಎಲ್ಪಿಜಿ ಗ್ಯಾಸ್ ಸಿಲಿಂಡರ್ಗಳನ್ನು ರೀಫಿಲ್ ಮಾಡಲಾಗುತ್ತಿದೆ ಎಂಬ ಆರೋಪ ಕೇಳಿಬಂದಿದೆ. ಸ್ಥಳೀಯರ ಪ್ರಕಾರ ಮದನ್ ಎಂಬ ವ್ಯಕ್ತಿ ಯಾವುದೇ ಅಧಿಕೃತ ಅನುಮತಿ ಅಥವಾ ಪರವಾನಗಿ ಇಲ್ಲದೆ ಗೃಹ ಬಳಕೆಯ ಎಲ್ಪಿಜಿ ಸಿಲಿಂಡರ್ಗಳಿಂದ ಮತ್ತೊಂದು ಸಿಲಿಂಡರ್ಗೆ ಗ್ಯಾಸ್ ತುಂಬುತ್ತಿರುವುದು ಕಂಡುಬಂದಿದೆ. ಗ್ಯಾಸ್ ಸಿಲಿಂಡರ್ಗಳನ್ನು ರೀಫಿಲ್ ಮಾಡುವುದು ಅತ್ಯಂತ ಅಪಾಯಕಾರಿ ಪ್ರಕ್ರಿಯೆಯಾಗಿದ್ದು, ಇದಕ್ಕಾಗಿ ಸರ್ಕಾರದ ಅನುಮತಿ ಹಾಗೂ ಕಟ್ಟುನಿಟ್ಟಿನ ಸುರಕ್ಷತಾ ನಿಯಮಗಳು ಅಗತ್ಯವಾಗಿವೆ. ಆದರೆ ಇಲ್ಲಿ ಯಾವುದೇ ಸುರಕ್ಷತಾ ಕ್ರಮಗಳನ್ನು ಪಾಲಿಸದೆ ಗ್ಯಾಸ್ ರೀಫಿಲ್ ಮಾಡುವುದರ ಜೊತೆಗೆ ಪರವಾನಗಿ ಇಲ್ಲದೆ ಗ್ಯಾಸ್ ಮಾರಾಟ ಕೂಡ ಮಾಡಲಾಗುತ್ತಿದೆ ಎಂಬ ಆರೋಪವು ಕೇಳಿಬಂದಿದೆ. ಸಮಸ್ಯೆ ಉಂಟಾದರೂ ಕೂಡ ಈ ಚಟುವಟಿಕೆಯನ್ನು ನಿಲ್ಲಿಸದೆ ರೀಫಿಲ್ ಹಾಗೂ ಮಾರಾಟ ಮುಂದುವರಿಸುತ್ತಿದ್ದಾರೆ ಎಂದು ಸ್ಥಳೀಯರು ಆರೋಪಿಸಿದ್ದಾರೆ. ಈ ಅಕ್ರಮ ಚಟುವಟಿಕೆಯಿಂದ ಸುತ್ತಮುತ್ತಲಿನ ನಿವಾಸಿಗಳು ಭಯಭೀತರಾಗಿದ್ದು, ಯಾವಾಗ ಬೇಕಾದರೂ ದೊಡ್ಡ ಅಪಘಾತ ಸಂಭವಿಸುವ ಭೀತಿ ವ್ಯಕ್ತಪಡಿಸಿದ್ದಾರೆ. ಸಂಬಂಧಪಟ್ಟ ಅಧಿಕಾರಿಗಳು ತಕ್ಷಣ ಸ್ಥಳಕ್ಕೆ ಭೇಟಿ ನೀಡಿ ಪರಿಶೀಲನೆ ನಡೆಸಿ ಅಗತ್ಯ ಕ್ರಮ ಕೈಗೊಳ್ಳಬೇಕೆಂದು ಸಾರ್ವಜನಿಕರು ಆಗ್ರಹಿಸಿದ್ದಾರೆ.